ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಕರ್ನಾಟಕದ ಆಡಳಿತ ವಿಭಾಗಗಳು ಅಂದರೆ ಡಿಸ್ಟ್ರಿಕ್ಟ್ ಬರುತ್ತೆ, ತಾಲೂಕು ಬರುತ್ತೆ, ಅವೆಲ್ಲ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಬೆಲ್ ಐಕಾನ್ ಕಾಣುತ್ತೆ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ನಾಗಿ ಬರ್ತವೆ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ. ಆಮೇಲೆ ಬಂದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿವೆ. 31 ಜಿಲ್ಲೆಗಳು. ಅದರಲ್ಲಿ ಆದಾಯ ವಿಭಾಗಗಳು 4. ನಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳು ಸುಮಾರು 243. 243. ಆಮೇಲೆ ಗ್ರಾಮ ಪಂಚಾಯಿತಿಗಳು ಸುಮಾರು 5,900ಕ್ಕೂ ಹೆಚ್ಚಿಗೆ ಇವೆ. 5,900 ಅಷ್ಟೇ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ಇವೆ. ಆಮೇಲೆ ಮಹಾನಗರ ಪಾಲಿಕೆಗಳು 17 ಇವೆ. 17 ಮಹಾನಗರ ಪಾಲಿಕೆಗಳು. ಎಕ್ಸಾಂಪಲಿಗೆ ಬೆಂಗಳೂರು, ಮೈಸೂರು, ಮತ್ತು ಇಲ್ಲಿ ನಮ್ಮ ಈ ಕಡೆ ದಾವಣಗೆರೆ, ಅವು ಎಲ್ಲ ಇನ್ನೊಂದು ಸ್ವಲ್ಪ ಬರ್ತವೆ. ಆಮೇಲೆ ಇಲ್ಲಿ ನಗರಸಭೆಗಳು ಮತ್ತು ಪುರಸಭೆಗಳು ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಅಂದರೆ ನಗರಸಭೆಗಳು ಮತ್ತು ಪುರಸಭೆಗಳು ರಾಜ್ಯದ ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸುತ್ತವೆ, ಅಂದರೆ ಕೆಲಸ ಮಾಡಕತ್ತವೆ. ಆಮೇಲೆ ಅಂಚೆ ಪೋಸ್ಟಲ್ ವಿಭಾಗಗಳು. ಕರ್ನಾಟಕ ಪೋಸ್ಟಲ್ ಸರ್ಕಲ್ ಅಡಿಯಲ್ಲಿ ಅನೇಕ ವಿಭಾಗಗಳು. ಅಂದರೆ ಕರ್ನಾಟಕ ಪೋಸ್ಟಲ್ ಸರ್ಕಲ್ ಅಡಿಯಲ್ಲಿ ಅನೇಕ ವಿಭಾಗಗಳು. ಅಂದರೆ ಪೋಸ್ಟಲ್ ಸರ್ಕಲ್ ಅದ್ರ ಕೆಳಗೆ ಭಾಳ ವಿಭಾಗಗಳು ಕೆಲಸ ಮಾಡಕತ್ತವು. ಅದರಲ್ಲಿ ನಾ ಈಗ ಹೇಳಿದ್ನಲ್ಲ, ಇದು ಯಾಕೋ ಬೇರೆ ಬಂತು. ಈಗ ಹೇಳಿದ್ನಲ್ಲ, ಆದಾಯ ರೆವಿನ್ಯೂ ವಿಭಾಗಗಳು ಅದರ 4. ಅದ್ರಾಗ ಯಾವ್ಯಾವ ಅಂದರೆ ಬೆಂಗಳೂರು ವಿಭಾಗ, ಆಮೇಲೆ ಮೈಸೂರು ವಿಭಾಗ, ಆಮೇಲೆ ಬೆಳಗಾವಿ ವಿಭಾಗ, ಆಮೇಲೆ ಕಲಬುರಗಿ ವಿಭಾಗ. ಇವು ನಾಲ್ಕು ಏನಂತಾರೆ ರೆವಿನ್ಯೂ ವಿಭಾಗಗಳು, ಅಂದರೆ ಆದಾಯ ವಿಭಾಗಗಳು. ನೆಕ್ಸ್ಟು ಕರ್ನಾಟಕದಲ್ಲಿ ಆದಾಯ ವಿಧಗಳು, ಇನ್ಕಮ್ ಟೈಪ್ಸ್. ಯಾವ ಥರ ನಮಗೆ ಇನ್ಕಮ್ ಬರುತ್ತೆ ಅಂತ. ಫಸ್ಟ್ನೇದು ಕೃಷಿ ಆದಾಯ. ಕೃಷಿ ತೋಟಗಾರಿಕೆ ಬೆಳೆಗಳಿಂದ ಬರುವ ಆದಾಯನ ಕೃಷಿ ಆದಾಯ ಅಂತ ಕರೀತಾರೆ. ನೆಕ್ಸ್ಟು ವೇತನ ಆದಾಯ ಅಂದರೆ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗದಿಂದ ದೊರೆಯುವ ಆ ಸಂಬಳ, ಇವನ್ನ ಏನಂತ ಕರೀತಾರೆ ವೇತನ ಆದಾಯ. ಆಯಿತಾ. ಆಮೇಲೆ ವ್ಯಾಪಾರ ಮತ್ತು ಉದ್ಯಮ ಆದಾಯ ಅಂದರೆ ಅಂಗಡಿ, ಕಂಪ್ನಿ, ಸ್ವಂತ ವ್ಯಾಪಾರದಿಂದ ಬರುವ ಆದಾಯನ ವ್ಯಾಪಾರ ಮತ್ತು ಉದ್ಯಮ ಆದಾಯ ಅಂತ ಕರೀತಾರೆ. ನೆಕ್ಸ್ಟು ಕೂಲಿಕೆ ಅಂದರೆ ಕೂಲಿ ಕೆಲಸ ಮಾಡೋದು. ಕೂಲಿಕೆ ಮತ್ತು ದಿನಗೂಲಿ ಆದಾಯ ಅಂದರೆ ದಿನಗೂಲಿ ಕಟ್ಟಡ ಕಾಮಗಾರಿ,
ಕೃಷಿ ಕೂಲಿ ಮುಂತಾದ ಕೆಲಸಗಳಿಂದ ಬರುವ ಆದಾಯ. ಮತ್ತು ವೃತ್ತಿ ಆದಾಯ ಅಂದರೆ ವೈದ್ಯರು, ವಕೀಲರು, ಶಿಕ್ಷಕರು, ಇಂಜಿನಿಯರ್ಗಳು ಮತ್ತು ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಮೊದಲಾದ ವೃತ್ತಿಗಳಿಂದ ಬರುವ ಆದಾಯ ಅವನ್ನ ಏನಂತ ಕರೀತಾರೆ? ವೃತ್ತಿ ಆದಾಯ. ಮತ್ತು ಬಾಡಿಗೆ ಆದಾಯ. ಬಾಡಿಗೆ ಆದಾಯ ಅಂದರೆ ಮನೆ, ಅಂಗಡಿ, ಜಮೀನು ಅಥವಾ ಇತರ ಆಸ್ತಿಯನ್ನು ಬಾಡಿಗೆಗೆ ನೀಡಿ ಪಡೆಯುವ ಆದಾಯ. ಇವನ್ನ ಏನಂತ ಕರೀತಾರೆ? ಬಾಡಿಗೆ ಆದಾಯ. ನೆಕ್ಸ್ಟು ಪಿಂಚಣಿ ಆದಾಯ. ಪಿಂಚಣಿ ಆದಾಯ ಅಂದರೆ ನಿವೃತ್ತಿಯ ನಂತರ ದೊರೆಯುವ ಪಿಂಚಣಿ. ಅಂದರೆ ನಿಮ್ಮ ಕೆಲಸ ನೀವು ಈಗ ರಿಟೈರ್ಡ್ ಆದಮೇಲೆ ನಿಮಗೇನು ಏನು ಪಿಂಚಣಿ ಸಿಗುತ್ತಲ್ಲ, ಅದಕ್ಕೆ ನಿಮಗೆ ಪಿಂಚಣಿ ಆದಾಯ ಅಂತ ಕರೀತಾರೆ. ಅದು ಬಿಟ್ಟು ನೆಕ್ಸ್ಟು ಬಡ್ಡಿ ಹೂಡಿಕೆ ಆದಾಯ. ಬಡ್ಡಿ ಹೂಡಿಕೆ ಆದಾಯ ಅಂದರೆ ಬ್ಯಾಂಕ್ ಠೇವಣಿ, ಷೇರು, ಬಾಂಡ್, ಮ್ಯೂಚುವಲ್ ಫಂಡ್ ಇತ್ಯಾದಿಗಳಿಂದ ಬರುವ ಆದಾಯ ಬಡ್ಡಿ ಅಥವಾ ಹೂಡಿಕೆ ಆದಾಯ ಅಂತ ಕರೀತಾರೆ. ಈ ವಿಡಿಯೋದಲ್ಲಿ ನೀವು ಕರ್ನಾಟಕದ ಕಾರ್ಯನಿರ್ವಹಿಸುತ್ತಿರುವ ಘಟಕಗಳು ಮತ್ತು ಆದಾಯದ ವಿಭಾಗಗಳು ಬಗ್ಗೆ ಕಲ್ತ್ರಲ್ವ. ಮತ್ತು ಈ ಪ್ರಶ್ನೆಗಳು ನಿಮಗೆ ಇವನ್ನೇ ಪ್ರಶ್ನೆಗಳಾಗಿ ನಿಮಗೆ ಮತ್ತು TET, CET ಮತ್ತು FDI ಮತ್ತು SDI ಎಕ್ಸಾಮ್ಗಳಲ್ಲಿ ಇವನ್ನ 90% ಕೇಳ್ತಾರೆ. ಇವನ್ನ ಈ ಪ್ರಶ್ನೆಗಳನ್ನು ನಿಮಗೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. TET ಮತ್ತು CET ಮತ್ತು FDI ಮತ್ತು SDI ಎಕ್ಸಾಮ್ಗಳಲ್ಲಿ ಇವನ್ನ 90% ಕೇಳ್ತಾರೆ. ಅದಕ್ಕೆ ನೀವು ಅಥವಾ ನಿಮ್ಮ ಮಿತ್ರರು ಯಾರು ಅಂತ ಎಕ್ಸಾಮಿಗೆ ಹೋಗ್ತಾ ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ನಿಮಗೂ ಯೂಸ್ ಆಗುತ್ತೆ. ನೀವೇನಾದ್ರು ಇನ್ ಫ್ಯೂಚರ್ ಆ ಎಕ್ಸಾಮ್ಗಳಿಗೆ ಹೋದರೆ ನಿಮಗೆ ಇದು ಯೂಸ್ ಆಗುತ್ತೆ. ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನೀವು ಕರ್ನಾಟಕದ ಕಾರ್ಯನಿರ್ವಹಿಸುತ್ತಿರುವ ಘಟಕಗಳು ಮತ್ತು ಆದಾಯ ವಿಭಾಗಗಳ ಮತ್ತು ಆದಾಯ ವಿಧಗಳ ಬಗ್ಗೆ ಕಲ್ತ್ರಲ್ವಾ. ಮತ್ತು ಈ ಪ್ರಶ್ನೆಗಳನ್ನು ನಿಮಗೆ TET ಮತ್ತು CET ಎಕ್ಸಾಮು ಮತ್ತು FDI ಎಕ್ಸಾಮು ಮತ್ತು SDI ಎಕ್ಸಾಮ್ನಲ್ಲಿ ಇವನ್ನ ಭಾಳ 90% ನಿಮಗೆ ಕೇಳ್ತಾರೆ. 90%, 100% ನಾನು ಹೇಳೋಕ್ಕೆ ಹೋಗೋದಿಲ್ಲ. ಓವರ್ ಕಾನ್ಫಿಡೆಂಟ್ ಆಗಲ್ಲ. ನಿಮಗೆ 90% ಈ TET, CET ಮತ್ತು FDI ಮತ್ತು SDI ಎಕ್ಸಾಮ್ಗಳಲ್ಲಿ ಇವನ್ನ ಕೇಳ್ತಾರೆ 90%. ಅದಕ್ಕೆ ಇವನ್ನ ನಿಮ್ಮ ಮಿತ್ರರಿಗೆ, ಯಾರು ಈ ಎಕ್ಸಾಮಿಗೆ ಹೋಗ್ತಿದ್ದಾರೆ ಅವರಿಗೆ ಮತ್ತು ನೀವು ತಿಳ್ಕೊಳ್ಳಿ. ನೀವು ಮುಂದೇನಾದ್ರು ಈ ಎಕ್ಸಾಮ್ಗಳಿಗೆ ಹೋಗ್ತಾ ಇದ್ದರೆ ನಿಮಗೂ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಕೆಲವೊಂದು ಬೆಲ್ಲೈಕಾನ್ ಕಾಣುತ್ತೆ, ಬೆಲ್ಲೈಕಾನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡೋ ಇದೇ ಥರ ಯೂಸ್ಫುಲ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಾಗಿ ಬರ್ತವೆ ಯೂಟ್ಯೂಬ್ನಲ್ಲಿ. ಥ್ಯಾಂಕ್ ಯು.